ಇದು ಡಿಸ್ಕೋ ಆಗಿ ಜಾಂಬಿ ಡಿಸ್ಕೋ ಆಗಿದೆ. ನೋಡಿ ಜಾಂಬಿ ಫಿಶ್ ತರ ಆಗ್ಬಿಟ್ಟಿದೆ. ಇದೆ ಕೊಡು, ಅದು ಕೊಡು. ಹೆಸರು ಇರುತ್ತೆ, ಹೆಸರು ಬ್ಲಾಕ್ ಪೆಪ್ಪರ್ ಕೊಡು. ಈ ತರ ಫಿಶ್ ಮಾಡಿದ್ರೆ ನಾವ್ ತಿನ್ನೋದು ಏನು ಅಂತ ಮೂಳೆ ಬಿಟ್ಟು ಏನು ಇಲ್ಲ. ಆದ್ರೂ ನಾನು ಕಷ್ಟಪಟ್ಟು ಮಸಾಲ ಹಾಕಿದೀನಿ. ನನ್ನ ಅಮ್ಮಗೇನೆ ಮದುವೆ ಆಗಿ 26 ವರ್ಷ ಆಯ್ತು, ನನ್ಗೆ ಈಗ 30 ವರ್ಷ. ಹೇಳಿ ರಘುವಣ್ಣ, ನನ್ಗೆ ಬಿಟ್ಟು ಮೀನ್ ಮಾಡ್ತಾ ಇದ್ದೀರಾ? ನೀನ್ ಎಲ್ಲಿ ಕರಿತಾನೆ ಇದೀನಿ, ಬರ್ತಾನೆ ಇಲ್ಲ. ಆಯ್ತು ಇಲ್ಲಿ ಸೈಡಿಗೆ ಬಾ, ಮೈ ಮೇಲೆಲ್ಲ ಬೀಳಿಸ್ಬೇಡ. ಲಾಸ್ಟ್ ಎಪಿಸೋಡ್ ಅಲ್ಲಿ ಪ್ರಾನ್ಸ್ ಅಲ್ಲ ಪಟಾಕಿ ಪ್ರಾನ್ಸ್ ಫ್ರೈ ಮಾಡಿದ್ವಿ, ಸ್ಪೆಷಲ್ ಆಗಿ ಪ್ರಾನ್ಸ್ ಡಿಶ್. ಇವತ್ತು ಡಿಸ್ಕೋ ಫಿಶ್, ಚಿಕ್ಕ ಚಿಕ್ಕ. ಆಕ್ಚುಲಿ ಇದು ಲೋಕಲ್ ಫಿಶ್. ಇದಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಒಂದು ವಾರಗೆ ಒಂದು 2-3 ದಿವಸ ಇದೇನೆ ಆಗುತ್ತೆ ಡಿಸ್ಕೋ ಅಂತ ಹೇಳುದು. ಡಿಸ್ಕೋ ಮೀನು ಫೇಮಸ್ ಮಂಗಳೂರಲ್ಲಿ. ಅಂಡ್ ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ತೆಗಿಬೇಕು. ನನಗಂತೂ ದೇವರಾಣೆಗೆ ಗೊತ್ತಿಲ್ಲ, ರಕ್ಷಿತಾ ಹೆಲ್ಪ್ ಮಾಡ್ತಾಳೆ. ಸೊ ಫಸ್ಟ್ ಟೈಮ್ ಅವರು ಹೇಳಿದ್ದಾರೆ ರಕ್ಷಿತಾ ನನಗೆ ಹೆಲ್ಪ್. ನಿಮ್ಮ ಬಾಯಲ್ಲಿ ಕೇಳಿಕೆ ಖುಷಿ ಆಗ್ತದೆ. ಮತ್ತೊಂದ್ಸತಿ ಹೇಳಿ. ಇವತ್ತು ಡಿಸ್ಕೋ ತವಾ ಫ್ರೈ ಮಾಡೋಣ. ಇದು ಅಷ್ಟೇ ನನ್ನ ಸ್ಟೈಲಲ್ಲೇ ಸ್ಪೆಷಲ್ ಮಸಾಲ ಹಾಕಿ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾವೇನು ಪ್ರಾನ್ಸ್ ಸ್ಪೆಷಲ್ ಮಸಾಲ ಹಾಕಿದ್ವು, ಅದೇ ತರ ಡಿಸ್ಕೋ ಕೂಡ ಅದೇ ತರ ಒಂದು ಮಸಾಲ ಹಾಕಿ ಇದನ್ನ ತವಾ ಫ್ರೈ ತರ ಮಾಡ್ತಾ ಇದೀವಿ. ಬನ್ನಿ ಇದನ್ನ ಫಸ್ಟ್ ಕಟ್ ಮಾಡಿ, ಕ್ಲೀನ್ ಮಾಡಿ, ವಾಶ್ ಮಾಡಿ, ಮಸಾಲ ಹಾಕಿ ಫ್ರೈ ಮಾಡಿ ತಿನ್ನೋಣ. ಏನಂತೀಯ? ಓಕೆ, ಕಮ್ ಆನ್ ಗೈಸ್. ಆಕ್ಚುಲಿ ಅದೇ ನಮ್ಗೆ ಸಿಗಡಿ ಮಾಡಿದೀವಿ ಅಲ್ವಾ, ಅದೇ 1800 ಕೊಟ್ಟಿದ್ದೀರಲ್ವಾ ನೀವು? ಹೌದು. ಇದಕ್ಕೆ ಅವರು ಎಷ್ಟು ಕೊಟ್ಟಿದ್ದಾರೆ ಗೊತ್ತುಂಟಾ? 350 ಕೊಟ್ಟಿದ್ದಾರೆ. ಸಿಕ್ಕಿದೆ ಇಷ್ಟು ಫಿಶ್. ನಾನು ಬರೇ 350 ರುಪೀಸ್ ನೋಡಿ. ಮಂಗಳೂರು ಎಷ್ಟು ಚೀಪ್ ಫಿಶ್. ನಾವ್ ಆಕ್ಚುಲಿ ಡಕ್ಕೆಯಿಂದಾನೇ ಹೋಗಿ ತಗೊಂಡ್ ಬಂದಿದ್ದೀವಿ. ಯಾಕಂದ್ರೆ ಮಲ್ಪೆ ಫಿಶ್ ಮಾರ್ಕೆಟ್ ಹೋಗಿದ್ವಲ್ಲ, ತುಂಬಾ ಚೀಪ್ ಆಗಿ ಸಿಕ್ತು. ಅಂಡ್ ಇನ್ನೊಂದು ಹೇಳಲೇಬೇಕು, ಆ ಫಿಶ್ ಮಾರ್ಕೆಟ್ ಅಲ್ಲಿ ನಮಗ್ ತೋರಿಸಿರೋ ಪ್ರೀತಿ ಇದೆಯಲ್ಲ ಮಂಗಳೂರು ಕ್ರೌಡ್ಗೆ. ಲವ್ ಯು ಆಲ್. ತುಂಬಾ ಪ್ರೀತಿ, ಲವ್ ಯು ಟು. ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ರಿ. ನಾನು ಇಷ್ಟು ಮಂಗಳೂರಲ್ಲಿ ನನ್ನನ್ನು ಇಷ್ಟು ಇಷ್ಟಪಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪ್ರೀತಿ ಕೊಡ್ತಾ ಇರಿ ಮಂಗಳೂರು ಜನ, ಯಾಕಂದ್ರೆ ನಂಗೆ ಮಂಗಳೂರು ಅಂದ್ರೆ ತುಂಬಾ ಇಷ್ಟ. ಸೊ ಬನ್ನಿ, ಮಂಗಳೂರು ಇಷ್ಟ ಅಂತ ತವಾ ಫ್ರೈ ಮಾಡೋಣ. ಅಡ್ಡ ಬರ್ಬೇಡ, ಸಾರಿ. ಬನ್ನಿ ಡಿಸ್ಕೋ ತವಾ ಫ್ರೈ ಮಾಡೋಣ. ಖಾಲಿ ಮಂಗಳೂರು ಇಷ್ಟ ಅಂತ ಹೇಳಬಾರ್ದು, ಬೇಲಿಕ್ಕೆ ಮತ್ತೇನಂತ ಹೇಳಿ ಬರ್ಬೇಕು. ಮ್ಯಾಂಗ್ಳೂರಲ್ಲಿ ಗಡಿ ಗಡಿ ಇರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲ ಅಂದ್ರೆ ಇವಳು ಮಾತಾಡ್ತಾನೆ ಇರ್ತಾಳೆ, ಮಾಡಕ್ ಬಿಡಲ್ಲ. ಕತ್ತಿ ತಗೊಂಡ್ ಬರ್ತೀನಿ. ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಮ್ಯೂಟೆಂಟ್ ಶೆಫ್ ಬನ್ನಿ, ಕತ್ತಿ ತಗೊಂಡ್ ಬರ್ತೀನಿ. ಅಂಡ್ ಕ್ಲೀನ್ ಆದ್ಮೇಲೆ ನಾ ಇಂಗ್ರೀಡಿಯೆಂಟ್ ಏನೇನ್ ಬೇಕು ಅಂತ ಹೇಳ್ತೀನಿ. ಯಾವ ತರ ಉಜ್ಜಿದಾಳೆ? ಹೋಯ್ತು ಫಿಶ್ ಎಂತಾಯ್ತು ಅಂದ್ರೆ ಇವರು ತುಂಬಾ ಮಾತಾಡ್ತಾರೆ, ಮಾತಾಡುವಾಗ ಡಿಸ್ಟರ್ಬ್ ಮಾಡ್ತಾರೆ. ಈ ತರ ಉಜ್ಜಕ್ ಹೋಗ್ಬಿಡಿ ಸುಮ್ನೆ. ನಾ ಹೇಳಿಲ್ವಾ ಬರೇ ಬಿಲ್ಡಪ್ ಅಂತ. ಗೈಸ್ ಇಲ್ಲಿ ನೋಡಿ, ಏನ್ ಒಳ್ಳೆ ಯಾರೋ ರೋಗ ಬಂದಿರೋ ತರ ಇದೆ ಇದು. ಇದು ಡಿಸ್ಕೋ ಆಗಿ ಜಾಂಬಿ ಡಿಸ್ಕೋ ಆಗಿದೆ. ನೋಡಿ, ಇದು ಜಾಂಬಿ ಫಿಶ್ ತರ ಆಗ್ಬಿಟ್ಟಿದೆ. ನಾವೇನೋ ಮಿಸ್ಟೇಕ್ ಮಾಡ್ತಾ ಇದೀವಿ, ಬಟ್ ಒಂದ್ ನಿಮಿಷ. ಇಲ್ಲ ಇಲ್ಲ, ಎಂತ ಮಿಸ್ಟೇಕ್ ಇಲ್ಲ, ಇದೆ ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಇವಳು ಇದು ಪರ್ಫೆಕ್ಟ್ ಅಂತ ಇದ್ದಾಳೆ. ಈ ಫಿಶ್ ಅಲ್ಲಿ ಏನು ಇಲ್ಲ, ಜಾಂಬಿ ತರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಹೆಂಗಿದೆ ಇದು ಜಾಂಬಿ ಫಿಶ್. ಪರವಾಗಿಲ್ಲ, ಮಸಾಲ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಇಡಿ ಹೀಗೇನೆ. ನಾನು ಕೇಳ್ದೆ ತಾನೆ. ಅರೆ ಎಲ್ಲ ಬರುತ್ತೆ, ಕಟ್ ಮಾಡ್ಲಿಕ್ಕೆ ಎಲ್ಲ ಸೇಮೆ, ಗೊತ್ತಾಯ್ತಾ? ನಾನು ಸಿಪ್ಪೆ ಹೇಳ್ದೆ ತಾನೆ, ನೀನ್ ಅಲ್ಲಿ ಕೇಳ್ಬೇಕು ತಾನೆ. ಬಿಗ್ ಬಾಸ್ ಮನೆ ರನ್ನರ್ ಅಪ್, ಬಟ್ ಚಾಕು ನೋಡಿ ಹೆಂಗಿದೆ, ಏನೂ ಸರಿಯಾಗಿ ಕೊಡ್ತಾ ಇಲ್ಲ ಅವಳು. ಆಕ್ಚುಲಿ ಎಂತ ಗೊತ್ತುಂಟ, ನಾನು ಇವರಿಗೆ ಮುಂಚೆನೆ ಹೇಳಿದ್ದೀನಿ ಸಿಪ್ಪೆ ತಗೊಳ್ಳಿಕ್ಕೆ ಇಲ್ಲ 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 ಅಂತ. ಇವರು ಇವಾಗ ನನ್ನ ಹಾಗೇನೆ ಮಾಡ್ತಾ ಇದ್ದಾರೆ, ಹೀಗೆ 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 ಹೀಗೆ. ಆಕ್ಚುಲಿ ಸಿಪ್ಪೆ ತಗೊಳ್ಳಿಕ್ಕೆ ಇಲ್ಲ, ಹೀಗೆ ಇಲ್ಲಿ ನೋಡಿ ಹೀಗೇನೆ ಮಾಂಸ ತಿನ್ಬೇಕು. ಅವರು ಎಲ್ಲ ಸಿಪ್ಪೆ ತಗೊಳ್ಳಿ ಎಲ್ಲ ಹಾಳು ಮಾಡಿ ಬಿಟ್ಟಿದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ, ಯಾಕೋ ಸಿಪ್ಪೆ ತಗೊಳ್ತಾ ಇದೀಯಾ? ಯಾಕೆ ಸರ್, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಯಾಕೆ ಬೇಗ ತಲೆ ಕೆಟ್ಟೋಗಿದೆ ಉಜ್ಜಿ ಉಜ್ಜಿ. ಅದಕ್ಕೆ ಬೇಕಾದ್ರೆ ಡಿಸ್ಕೋ ಡ್ಯಾನ್ಸ್ ಮಾಡ್ಬೋದು. ಈ ಡಿಸ್ಕೋ ಫಿಶ್ ಸವಾಸನೂ ಬೇಡ, ಇವಳು ಸವಾಸನೂ ಬೇಡ. ಹೆಂಗಾಗಿದೆ ಅಂದ್ರೆ ಫಿಶ್
ನಿಜವಾಗ್ಲು ಜಾಂಬಿ ಮೂವಿ ನೋಡಿದೀರಾ ಆ ತರ ಆಗಿದಾವೆ. ಇಲ್ಲ ಗೈಸ್, ಒಳ್ಳೆ ಒಳ್ಳೆ ತೋರಿಸಿ, ಅದೇ ಯಾಕೆ ತೋರಿಸ್ತಾ ನೋಡಿ ಇದ್ದೀರಾ? ಇದೇ ನೋಡಿ. ಹಾ, ಏನು ಅನ್ಕೋಬೇಡಿ, ಫಸ್ಟ್ ಟೈಮ್ ಅವರು ಪಾಪ ಮನುಷ್ಯ ಅಲ್ವಾ, ತಪ್ಪಾಗುತ್ತೆ. ಎಂತ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಕಟಿಂಗ್ ಪ್ರಾಬ್ಲಮ್ ಏನಕ್ಕಾಯ್ತು ಅಂದ್ರೆ ರಕ್ಷಿತಾ ಮಾಡಿರೋದು ಕಟಿಂಗು. ಸೊ ಏನೇ ಪ್ರಾಬ್ಲಮ್ ಅದು ರಕ್ಷಿತಾಯಿಂದನೇ ಏನು ಆಗಿರೋದು. ಪ್ರಾಬ್ಲಮ್ ಆದ್ರೆ ಎಲ್ಲ ರಘುವಣ್ಣನ ಹತ್ರ ಆಯ್ತು, ಬನ್ನಿ ಇದಕ್ಕೆ ಒಳ್ಳೆ ಮಸಾಲ ಹಾಕೋಣ. ರೋಗ ಬಂದಿರೋ ತರ ಕಾಣಿಸ್ತಾ ಇದೆ ಫಿಶ್ಗೆ. ಪರವಾಗಿಲ್ಲ, ಫ್ರೆಶ್ ಆಗಿದೆ. ಅಷ್ಟು ಚಿಕ್ಕ ಇದ್ರೆ ಕೂಡ ತುಂಬಾ ರುಚಿ ಇರುತ್ತೆ. ಬನ್ನಿ 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 ಬನ್ನಿ, ಕಮಾನ್. ನಮ್ಮ ಜಾಂಬಿ ಫಿಶ್ ಅಲ್ಲ, ಡಿಸ್ಕೋ ಫಿಶ್ ಆಗಿದೆ. ಇದೆ ಹೆಸರು ಜಾಂಬಿ ಫಿಶ್ ಅನ್ನೇ ಇಡಿ. ಇದು ಡಿಸ್ಕೋ ಫಿಶ್ ಕ್ಲೀನ್ ಮಾಡಿದೀವಿ, ತುಂಬಾ ಕಷ್ಟಪಟ್ಟು ಕ್ಲೀನ್ ಮಾಡಿದೀವಿ. ಆಕ್ಚುಲಿ ನಮ್ಗೆ ಐಡಿಯಾ ಇರಲಿಲ್ಲ ಈ ತರ ಕ್ಲೀನ್ ಮಾಡ್ಬೇಕು ಅಂತ. ಇವಾಗ ಬೇಗ ಬೇಗ ಮಸಾಲ ಹಾಕೋಣ. ಇದೊಂಥರ ತವಾ ಫ್ರೈ, ಕೊಬ್ಬರಿ ಹಾಕ್ಬಿಟ್ಟು ಮಸಾಲ ಮಾಡ್ತಾ ಇದ್ದೀವಿ, ಗ್ರೈಂಡ್ ಮಾಡೋಣ. ಮತ್ತೆ ಇಲ್ಲಿ ಪಟಾಕಿಯಲ್ಲಿ ಬಂದ ನಂತರ ಎಲ್ಲ ಗಡ್ಬಡ್ ಆಗುದು ಅದೇ ತುಂಬಾ ಕಾಮನ್. ನಾನ್ ವಿಡಿಯೋ ಮಾಡುವಾಗ ಎಷ್ಟು ಪ್ರೊಫೆಷನಲ್ ಆಗಿ ಮಾಡ್ತೀನಿ, ಇವಳ ಜೊತೆ ಮಾಡುವಾಗ ನೋಡಿ ಹೆಂಗಿದೆ ವಿಡಿಯೋ. ಆಯ್ತು ಫಸ್ಟ್ ಕೊಬ್ಬರಿನ ತುರ್ದಿಡ್ಕೊಂಡಿದೀನಿ ನೋಡಿ ಇಲ್ಲಿ. ಕೊಬ್ಬರಿ ತೋರಿಸಿ ಮಾರೆ ಮುಂಚೆ ಬನ್ನಿ. ಕೊಬ್ಬರಿ ಹಾಕೊಂತ ಇದೀನಿ, ಒಂದ್ ಸ್ವಲ್ಪ ಕೊಬ್ಬರಿ ಹಾಕೊಂಡೆ. 2 ಸ್ಪೂನು ಖಾರದ ಪುಡಿ ಹಾಕಿ, ಸ್ವಲ್ಪ ಇದೆ ನಿಮ್ಮ 2 ಸ್ಪೂನ್ 2 ಪುಂಡಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀನಿ. ಇದು ತಗೋ, ಕೊರಿಯಾಂಡರ್ ಪೌಡರ್ ತಗೋ. ಪೌಡರ್ ಬೇಡ, ಸೀಡ್ಸ್ ತಗೋ. ಇದೊಂದು 2 ಸ್ಪೂನ್ ಹಾಕ್ತಾ ಇದೀನಿ ನೋಡಿ, ಹಿಂಗೆ ಹಾಕೊಂಡೆ. ಅರ್ಶಿನ ಹಾಕ್ತಾ ಇದೀನಿ. ಇದೆ ಕೊಡು, ಅದೇ ಕೊಡು. ಹೆಸರು ಇರುತ್ತೆ, ಹೆಸರು ಬ್ಲ್ಯಾಕ್ ಪೆಪ್ಪರ್ ಕೊಡು. ಜೀರಾ ಹಾಕ್ತಾ ಇದೀನಿ 1 ಸ್ಪೂನು. ಇಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ, ಇದನ್ನ ಇದ್ರ ಒಳಗಡೆ ಹಾಕ್ತಾ ಇದೀನಿ. ವಾಪಸ್ ಇಡು. ಇದು ಲಾಸ್ಟ್ ಬೆಳ್ಳುಳ್ಳಿ ಒಂದಿಲ್ಲ. ಬೆಳ್ಳುಳ್ಳಿಗೆ ಏನ್ ಮಾಡೋಣ? ಬೆಳ್ಳುಳ್ಳಿ ಇಲ್ವಾ? ಬೆಳ್ಳುಳ್ಳಿ ಬೇಡ, ಪೇಸ್ಟ್ ಹಾಕಲ್ಲ ನಾನು. ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ, ಅಗೇನೆಸ್ಟ್ ಪ್ರಿಸರ್ವೇಟಿವ್. ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿಲ್ಲ, ಅದಕ್ಕೆ ಆದ್ರೂ ಒಂದು 5-6 ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ವೇಟ್ ಮಾಡಿ ಒಂದು 5 ಮಿನಿಟ್ಸ್. ಓಕೆ, ನಮ್ಮ ಪೇಸ್ಟ್ ಆಯ್ತು. ಚೆನ್ನಾಗಿ ಮಾಡಿದ್ಯಾ. ಸೊ ಇದನ್ನ ಜಾಂಬಿ ಫಿಶ್ ಅಂದ್ರೆ ಇದು ಡಿಸ್ಕೋ ಫಿಶ್, ಇವಳು ಅದನ್ನ ಜಾಂಬಿ ಮಾಡಿದಾಳೆ. ಇದಕ್ಕೆ ನಾನು ಫುಲ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸೆಮಿ ಗ್ರೇವಿ ತರ ಬರ್ತಾ ಇದೆ. ಇದು ಸೆಮಿ ಗ್ರೇವಿ, ಅದು ಸಿಪ್ಪೆ ಇರ್ಬೇಕಾಗಿತ್ತು, ಏನಾಗತ್ತೆ ನೋಡೋಣ. ನೋಡಿ ಇಲ್ಲಿ ನಮ್ಮ ಡಿಸ್ಕೋ ಫಿಶ್ ಬಾಡಿಯಲ್ಲಿ ಏನೂ ಇಲ್ಲ, ಅದು ಮಸಾಲ ಮಾತ್ರ ಸಕ್ಕತ್ತಾಗಿ ಅಂಟ್ಕೊಂಡಿದೆ. ಇವಳು ಮಾಡಿರೋ ಕೆಲಸಕ್ಕೆ ಇಲ್ಲಿ ನೋಡಿ, ಇಲ್ಲಿ 1/2 kg ಮೀನು. ಭಾರಿ ದೊಡ್ಡ ಮೀನ್ ತಕೊಂಡ್ ಬಂದಿದ್ದಾರೆ, ಇಷ್ಟೇ ಚಿಕ್ಕ ಮೀನ್ ತಕೊಂಡ್ ಬಂದಿದ್ದಾರೆ. ಅದ್ರಲ್ಲಿ ಸಿಪ್ಪೆ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಮತ್ತೆ ಎಂತ ಇದಾಗುತ್ತೆ ಅಲ್ಲ, ಏನ್ ಗೊತ್ತಾ, 1/2 kg ಮೀನ್ ಇದ್ರೆ 100 ಗ್ರಾಮ್ ಆಗಿದೆ ಅಷ್ಟೇ. ನೋಡಿ ಇಲ್ಲಿ ಫಿಶ್ ನೋಡಿ, ಇದು ಹೆಂಗಾಗಿದೆ. ಏನಿಲ್ಲ ಫಿಶ್ ಅಲ್ಲಿ, ಎಲ್ಲ ಕಿತ್ತಾಕ್ಬಿಟ್ಟವಳೆ. ಈ ತರ ಫಿಶ್ ಮಾಡಿದ್ರೆ ನಾವ್ ತಿನ್ನೋದು ಏನು ಅಂತ ಮೂಳೆ ಬಿಟ್ಟು ಏನು ಇಲ್ಲ. ಆದ್ರೂ ನಾನು ಕಷ್ಟಪಟ್ಟು ಮಸಾಲ ಹಾಕಿದೀನಿ. ಕಷ್ಟಪಟ್ಟಿ ಆ ಪೇಸ್ಟ್ ನಾನು ಮಾಡಿ ತಕೊಂಡ್ ಬಂದಿದ್ದೀನಿ. ನೀವೇ ಎಂತ ಕಷ್ಟ ಮಾಡಿದ್ರೆ ಇದನ್ನ. ಡಿಸ್ಕೋ ಫಿಶ್ ತಿನ್ನೋಣ. ಹಾಕ್ಲಾ ಆಧಾರ್ ಕಾರ್ಡ್? ಹಾಕಿ ನೀನ್ ಹೇಳಿದ್ಯಾ? ಹಾಕಿ. ನನ್ನ ಅಮ್ಮಗೇನೆ ಮದುವೆ ಆಗಿ 26 ವರ್ಷ ಆಯ್ತು, ನನ್ಗೆ ಈಗ 30 ವರ್ಷ. ಹೇಳಿ ಇವಾಗ ಎಂತ ಪ್ರೂಫ್ ಉಂಟಾ? ಸರ್ಕಸ್ ಅಲ್ಲಿ ಸಿಕ್ಕಿರೋದು. ಅವ್ರ ಅಮ್ಮ ನನಗ್ ಮಾತ್ರ ಹೇಳಿದ್ದಾರೆ. ಅವ್ರ ಅಕ್ಕ ಮತ್ತೆ ಇವರು. ನನ್ಗೆ ಕೂಡ ಇದೇ ಡೌಟ್ ಆಗುತ್ತೆ, ಯಾಕೆಂದ್ರೆ ಅವರಿಗೆ ಹೊಡಿಯಲ್ಲ, ನನ್ಗೇನೆ ಹೊಡಿತಾರೆ ಜಾಸ್ತಿ. ಆಯ್ತು ಗೈಸ್, ಮಸಾಲ ರೆಡಿ ಇದೆ ನಮ್ಮ ಜಾಂಬಿ ಫಿಶ್. ಬನ್ನಿ ಸ್ಟಾರ್ಟ್ ಮಾಡೋಣ, ಕಮಾನ್. ಸೊ ಗೈಸ್, ನಮ್ಮ ಫಿಶ್ ತಗೊಂಬ. ಫಿಶ್ ತಗೊಂಡ್ ಬಾ ನಿಮ್ಮ ಮಗ ಮಾರೆ. ಗೈಸ್ ಆಕ್ಚುಲಿ ಎಂತ ಗೊತ್ತಾ, ನಮ್ಮ ಪಟಾಕಿ ಕಿಚನ್ ಅಲ್ಲಿ ಮತ್ತೊಂದು 3ನೇ ರೆಸಿಪಿ ನಮ್ಮ ರಘು ಕಿಚನ್ದು. ಓಕೆ, ನಮ್ಮ ಪಟಾಕಿ ಕಿಚನ್, ರಘು ಕಿಚನ್, ಪಟಾಕಿ ಕಿಚನ್, ರಘು ಕಿಚನ್. ಎಂತ ನಾವು ಮಸಾಲ ಹಾಕಿದ್ವಿ, ಕ್ಲೀನ್ ಮಾಡಿ ಮಸಾಲ ಹಾಕಿದ್ವಿ. ಇವಾಗ ಫ್ರೈ ಮಾಡೋಣ. ಬನ್ನಿ ಹಾಕ್ಲಾ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಣ್ಣೆ ಹಾಕೊಂಡ್ಬಿಡೋಣ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನನಗೆ ಗೊತ್ತಿಲ್ಲ. ಎಂತ ಹಾಳಾಗುತ್ತೆ ಅದಕ್ಕೆ ಒಂದು ಡಿಫರೆಂಟ್. ಒಂದು ನಿಮಿಷ, ಹಾಳಾಗೋಗಿದೆ. ಫಿಶ್ ಅಲ್ಲಿ ಮಾಂಸನೇ ಇಲ್ಲ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಕ್ಲೀನ್ ಮಾಡುವಾಗ. ಮಸಾಲ ಟೇಸ್ಟಿ ಆಗಿದೆ, ಓನ್ಲಿ ಬಿಕಾಸ್ ಆಫ್ ಮೀ.
ಮಸಾಲ ಹಾಕಿದ್ಕೆ ಹೌದಾ ಚೆನ್ನಾಗಿ ನೀವ್ ಎಂತ ಮಸಾಲೆಗೆ ಕೈ ಹಾಕಿದೀರಾ ಅಷ್ಟೇನಾ? ಅಂತಾನೆ ಮಸಾಲ ಮಾಡಿದ್ದು. ಕೊಡಿಲಿ ನಿನ್ ಫಿಶ್ ತೋರಿಸ್ತೀನಿ ನೋಡಿ, ಇಲ್ಲಿ ಮಸಾಲಾನೇ ಚೆನ್ನಾಗಿ ಕಾಣಿಸ್ತಿರೋದು, ಫಿಶ್ ಅಲ್ಲಿ ಮಾತ್ರ ಏನು ಇಲ್ಲ. ಜಾಂಬಿ ಫಿಶ್ ಫ್ರೈ ಅಂತಾರೆ. ಓಕೆ ಮಾಡೋಣ, ಎಸ್ ರೆಡಿನಾ? ಎಸ್. ಓಕೆ ಗೈಸ್, ನಮ್ಮ ಡಿಸ್ಕೋ ತವಾ ಫ್ರೈ ಇವಾಗ ತವಾ ಮೇಲೆ ಹಾಕ್ತಾ ಇದ್ದೀನಿ. ಆದರೆ ತುಂಬ ಕಷ್ಟಪಟ್ಟು ಕ್ಲೀನ್ ಮಾಡಿದಾಳೆ ಅವಳು. ಬಟ್ ನಂಗೆ ಸುಳ್ಳು ಹೇಳಿದ್ಲು ಬೆಳಗ್ಗೆ ಫಿಶ್ ಮಾರ್ಕೆಟಲ್ಲಿ ನಂಗೆ ಕ್ಲೀನ್ ಮಾಡೋಕ್ಕೆ ಬರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಕ್ಲೀನ್ ಮಾಡಿರೋದು ನೋಡಿ, ಫಿಶ್ಶೇ ಇಲ್ಲ, ಅರ್ಧ ಫಿಶ್ ಇದೆ. ಅರ್ಧ ಫಿಶ್ ಎಲ್ಲೋಗಿದೆ ಗೊತ್ತಿಲ್ಲ ನೋಡಿ. ಇದರಲ್ಲೂ ಅಷ್ಟೇ ಮಾಂಸನೇ ಇಲ್ಲ, ಅರ್ಧ. ಹಾಕ್ಲಾ? ಹಾಗೆ ಸಿಟ್ಬಿಡುತ್ತೆ, ಏನು ಬಿಡುತ್ತೆ? ಸಿಟ್ಟುತ್ತೆ. ಓಹೋ, ಏನಿದು ಈ ತರ ಕಾಣಿಸ್ತಾ ಇದೆ ನಮ್ಮ ಫಿಶ್. ಜಾಂಬಿ ಫಿಶ್ ಚೆನ್ನಾಗಿದ್ದು ಹಾಕಿ. ತಿರುಗ್ಸೋದಿಲ್ಲ, ತಿರುಗ್ಸೋದು. ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ ಅಲ್ಲ. ಹೌದು. ಏ ವೇಟ್, ಸ್ವಲ್ಪ ಬಿಸಿ ಆಗ್ಲಿ. ಗೊತ್ತಮ್ಮ, ನಾನೇ ನಿಂಗೆಲ್ಲ ಹೇಳ್ಕೊಟ್ಟಿದ್ದು. ಚೆನ್ನಾಗಿ ಬಂದ್ರೆ ನಾವೆಲ್ಲ ಮರ್ತೋಗ್ತೀವಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇಟ್ ಬಿಕಾಸ್ ಆಫ್ ರಕ್ಷಿತಾ. ಇಟ್ಸ್ ಬಿಕಾಸ್ ಆಫ್ ರಘುವಣ್ಣ. ಇಲ್ಲ, ನಾನೇನ್ ಮಾಡಿಲ್ಲ, ನಿಂದೇ ಮಿಸ್ಟೇಕು. ಓ ನಮ್ಮ ಫೈರ್ ಮೀನ್, ನಮ್ಮ ಫೈರ್ ಪಟಾಕಿ ಮೀನ್. ಏ ಇಲ್ಲ ಇಲ್ಲ, ಫೈರ್ ಜಾಂಬಿ ಮೀನ್. ಇದ್ರ ಜೊತೆ ಎಣ್ಣೆ ಬೇಕಾ? ಬೇಡ. ಏನ್ ಮಾಡ್ತಾ ಇದೀಯೋ? ಬಿತ್ತು. ಗೈಸ್ ತುಂಬಾ ಗಲೀಜ್, ತುಂಬಾ. ಬಿತ್ತು ತಗೊಳ್ಬಾರ್ದಾ? ನಾನು ಇವಳನ್ನ ಇವತ್ತು ನೋಡ್ತಾ ಇಲ್ಲ, 3 ತಿಂಗಳು ಬಿಗ್ ಬಾಸ್ ಮನೆಯಲ್ಲ ನೋಡ್ಬಿಟ್ಟಿದ್ದೀನಿ. 24 hours ನನ್ನ ಜೊತೆಲೇ ಇದ್ದಿದ್ದೀನಿ. ಎಷ್ಟು ಇಬ್ರು ಗಲೀಜು ಗೊತ್ತುಂಟ ನಿಮ್ಗೆ? ಯಾರು? ನಾನು? ಇಬ್ರು ಇಲ್ಲ, ಬೇರೆ ಎಲ್ಲರೂ ಇವರಿಗೆ ಗಲೀಜೆ, ಎಲ್ಲರಿಗೆ ಹಂಗೇನೆ ಹೇಳ್ತಾರೆ. ಇವರು ಒಂದು ಸುಪ್ತ ಸುಂದರಿ. ಚಶ್ಮಾ ಹಾಕಿ ನೋಡಿ ಹೇಗ ನೋಡ್ತಾ ಇದ್ದಾರೆ. ಅದೇ ಯಾಕೆ ಬೇಡ. ಅವರು ತುಂಡು ಮಾಡಿ ಇಲ್ಲಿ ಬಜ್ಜಿ ಮಾಡಿದ್ದಾರೆ, ಅದೇ ಮುಚ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ಹಾಕ್ತಾ ಇದ್ದಾರೆ ಪ್ಲೇಟ್ ಅಲ್ಲಿ. ಇಲ್ಲಿ ನೋಡಿ, ನಾನು ಇದೇ ಬಜ್ಜಿ ಮಾಡಿದ್ರು ಇಷ್ಟು ದೊಡ್ಡ ಮೆಟಲ್ ಮಾಡ್ತಾ ಇದ್ರು. ಮಲ್ಲ ಮಲ್ದುವೇರು ಇತ್ತೆ 6 ಮಲ್ಪನದ ಅಳವನ್ಪುಚ್ಚೇರಿ. ನಾನು 10 ಇಂದ 8 ರೇಟಿಂಗ್ ಕೊಡ್ತೀವಿ. 2 ಯಾಕೆಂದ್ರೆ ನೀವು ಚಿಕ್ಕ ಡಿಸ್ಕೋ ಯಾಕೆ ಕ್ಲೀನ್ ಸರಿಯಾಗಿ ಮಾಡಿಲ್ಲ ನೀನು, ಅದಕ್ಕೆ. ನೀವು ಚಿಕ್ಕ ಡಿಸ್ಕೋ ಯಾಕೆ ತಗೊಂಡ್ ಬಂದಿದ್ದೀರಾ? 2 ಮಾರ್ಕ್ಸ್ ನಿಮ್ಮ ಕಟ್ಟು, ನನ್ನಲ್ಲ. ಚೆನ್ನಾಗಿದೆ. ನನಗೆ ಕೂಡ ಸತ್ಯ ಇಷ್ಟ ಆಯ್ತು. ಆಕ್ಚುಲಿ ಈ ರೆಸಿಪಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಮಾಡಿರೋದು, ಬಟ್ ತುಂಬಾ ಟೇಸ್ಟಿ ಆಗಿದೆ ನೋಡಿ. ಆ ಡಿಸ್ಕೋ ಫಿಶ್ ನಮ್ಗೆ ಗೊತ್ತಿರಲಿಲ್ಲ ಕ್ಲೀನ್ ಮಾಡೋದು ಹೆಂಗೋ ಕಷ್ಟಪಟ್ಟು ಮಾಡಿದ್ಲು ರಕ್ಷಿತಾ. ಹೌದು, ನಾವು ಹೇಗ ಕೂಡ ಸ್ಟಾರ್ಟ್ ಮಾಡ್ಲಿ, ನೋ ಪ್ರಾಬ್ಲಮ್. ಬಟ್ ಮನ್ಸಿಂದ ಮಾಡ್ತೀವಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ರಿಸಲ್ಟ್ ಚಂದ ಬಂದ್ರೆ ಸಾಕು. ಸ್ಟಾರ್ಟ್ ಹೆಂಗ ಕೂಡ ಮಾಡ್ಲಿ, ಹೇಗ ಕೂಡ ಮೀನಾಗ್ಲಿ, ಬಟ್ ಲಾಸ್ಟ್ ಅಲ್ಲಿ ಚೆನ್ನಾಗಿದೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮಂಗಳೂರಿಗೆ ಬಂದು, ಎಲ್ಲಿ ಬಂದಿರೋದು ನಾವು? ಪಡುಬಿದ್ರಿಯಲ್ಲಿ ಈ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ರಕ್ಷಿತಾ ಮನೆಯಲ್ಲಿ. ಐ ವಾಸ್ ಬ್ಲೋನ್ ಔಟ್. ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಮಂಗಳೂರು ಜನ, ನನಗೆ ತುಂಬ ಖುಷಿ ಆಯಿತು. ಇದೇ ಥರ ಮಾಡಿ ಮತ್ತೆ ಇನ್ನೊಂದು ಪಾರ್ಟಲ್ಲಿ ಇನ್ನೊಂದು ಎಕ್ಸೈಟಿಂಗ್ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿ ತನಕ ಫಾಲೋ ಮಾಡ್ತಾ ಇರಿ. ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀವು ಹೇಳುವಾಗ ಸಬ್ಸ್ಕ್ರೈಬ್ ಮಾಡಿ. ನೀವು ಇವಾಗ ಹೇಳುವಾಗ ನನಗೆ ಇಲ್ಲಿ ಮ್ಯಾಂಗ್ಳೂರಲ್ಲಿ ಇವಾಗ ನೀವು ಲಾಸ್ಟ್ ವಿಡಿಯೋ ಮಾಡಿ ಇವಾಗ ಬ್ಯಾಂಗ್ಳೂರ್ ಹೋಗ್ತಾ ಇದೀಯಾ ಹಾಗೆ ಫೀಲ್ ಆಗ್ತದೆ. ಒಂದು ವಿಡಿಯೋ ಮಾಡಬೇಕು, ಸೊ ಮತ್ತೆ ಇಷ್ಟು ಹೇಳಲೇಬೇಕು ಎಲ್ಲ ವಿಡಿಯೋದಲ್ಲಿ. ಓಕೆ ಗೈಸ್, ಮತ್ತೆ ಬರ್ತೀನಿ ಇನ್ನೊಂದು ಎಕ್ಸೈಟಿಂಗ್ ರೆಸಿಪಿ ತಗೊಂಡು. ಅಲ್ಲಿ ತನಕ ಮತ್ತೆ ಸಿಗೋಣ. ನೀನು ಹೇಳು. ನೀವು ಮೀನ್ ಎಷ್ಟು ಟೇಸ್ಟಿ ಮಾಡಿದ್ದೀರಾ, ನನ್ನ ಕಣ್ಣು ಅಲ್ಲಿ ಅಲ್ಲ ಇಲ್ಲಿ ಹೋಗ್ತಾ ಉಂಟು. ಓಕೆ ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು ಸೋ ಮಚ್. ಓಕೆ ಬಾಯ್.